ನಮಸ್ಕಾರ ಸ್ನೇಹಿತರೆ. RRB ಗ್ರೂಪ್ ಡಿ ಮತ್ತು NTPCಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನ ಯಾವ ಗ್ರಂಥಿಯಿಂದ ಮೆಲಾಟೋನಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ? ಆಪ್ಷನ್ ಎ ಪೀನಿಯಲ್ ಗ್ರಂಥಿ, ಆಪ್ಷನ್ ಬಿ ಥೈರಾಯ್ಡ್ ಗ್ರಂಥಿ, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಆಪ್ಷನ್ ಡಿ ಅಡ್ರಿನಲ್ ಗ್ರಂಥಿ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪೀನಿಯಲ್ ಗ್ರಂಥಿ ಆಗುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ. ಈ ಪೀನಿಯಲ್ ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಮುಮ್ಮೆದುಳಿನಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ. ಇದರ ತೂಕ 0.5 ಗ್ರಾಮ್ಗಿಂತ ಕಡಿಮೆ ಸ್ನೇಹಿತರೆ. ಹಾಗಾಗಿ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಚಿಕ್ಕ ಗ್ರಂಥಿಯಾಗಿದೆ. ಪ್ರಶ್ನೆಯನ್ನು ಈ ರೀತಿಯೂ ಪೀನಿಯಲ್ ಗ್ರಂಥಿ ಸಂಬಂಧಪಟ್ಟಂತೆ ಈ ರೀತಿಯಲ್ಲೂ ಕೇಳಬಹುದು ಸ್ನೇಹಿತರೆ. ಮಾನವನ ದೇಹದಲ್ಲಿ ಅತಿ ಚಿಕ್ಕ ಗ್ರಂಥಿ ಯಾವುದು ಅಂತಂದರೆ ಪೀನಿಯಲ್ ಗ್ರಂಥಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಈ ಹಾರ್ಮೋನ್ ಬಗ್ಗೆ ಇನ್ನಷ್ಟು ಸ್ನೇಹಿತರೆ. ಈ ಹಾರ್ಮೋನ್ ನಮಗೆ ನಿದ್ದೆ ಬರಲು ಮತ್ತು ನಮಗೆ ಎಚ್ಚರವಾಗಲು ಸಹಾಯವಾಗುತ್ತದೆ. ಈ ಹಾರ್ಮೋನು ಸ್ನೇಹಿತರೆ ಯಾವ ಹಾರ್ಮೋನಪ್ಪ ಅಂತಂದರೆ ಪೀನಿಯಲ್ ಗ್ರಂಥಿ ಸ್ನೇಹಿತರೆ. ಅದೇ ರೀತಿ ಇದನ್ನು ಮಾನವನ ಮೂರನೇ ಕಣ್ಣು ಮತ್ತು ಅಥವಾ ಮಾನವನ ಅಲಾರಾಮ್ ಎನ್ನುವರು. ಕಾರಣ ಅಂದರೆ ಸ್ನೇಹಿತರೆ ಇದಕ್ಕೆ ಒಂದು ವಿಷಯವನ್ನು ನೀಡಿದರೆ ಅದನ್ನು ಪದೇ ಪದೇ ಪುನರ್ಸ್ಮರಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಈ ಕೆಳಗಿನ ಯಾವ ಗ್ರಂಥಿಯಿಂದ ಮೆಲಾಟೋನಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಅಂದರೆ ಸ್ನೇಹಿತರೆ ಪೀನಿಯಲ್ ಗ್ರಂಥಿ ಸ್ನೇಹಿತರೆ. ಅದೇ ರೀತಿ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಮೇದೋಜೀರಕ ಗ್ರಂಥಿಯಿಂದ ಸ್ನೇಹಿತರೆ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಲ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಕನ್ನಡದಲ್ಲಿ ನಾನು ಒಂದು ರೀತಿ ಹೊಸ ಪ್ರಯತ್ನ ಮಾಡ್ತಿದ್ದೇನೆ ಸ್ನೇಹಿತರೆ. ಧನ್ಯವಾದಗಳು.